ಹಾಯ್ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ತುಂಬ ದಿವಸದ ಮೇಲೆ ಟೊಮೆಟೊ ರೈಸ್ ಮಾಡೋಣ ಅಂತ ಇಷ್ಟ ಆಯಿತು. ಅದಕ್ಕೆ ಟೊಮೆಟೊ ರೈಸನ್ನು ಒಬ್ಬ ಫೇಮಸ್ ತಮಿಳ್ ಯೂಟ್ಯೂಬರ್ ಇದ್ದಾರೆ, ವೆಂಕಟೇಶ್ ಭಟ್ ಅಂತ. ಅವ್ರ ರೆಸಿಪಿ ನೋಡಿಕೊಂಡು ಮಾಡಿದೆ. ನಾನು ನಿಮಗೂ ತೋರಿಸೋಣ ಅದು ಹೇಗೆ ಅವ್ರು ಮಾಡಿದ್ದಾರೆ ಅನ್ನೋದನ್ನ. ಇವಾಗೆಲ್ಲ ಟೊಮೆಟೊ ತುಂಬ ಚೀಪ್ ಸಿಗ್ತಾ ಇದೆ. ಟೊಮೆಟೊದಲ್ಲಿ ಒಂದು ಹೈಬ್ರಿಡ್ ಟೊಮೆಟೊ ಮತ್ತು ನಾಟಿ ಟೊಮೆಟೊ ಅಂತ ಇರುತ್ತೆ. ಹೈಬ್ರಿಡ್ ಟೊಮೆಟೊನ ಬ್ಯಾಂಗ್ಳೂರ್ ಟೊಮೆಟೊ ಅಂತ ಚೆನ್ನೈಲಿ ಕರೀತಾರೆ. ಈ ಟೊಮೆಟೊ ಚಿತ್ರಾನ್ನಕ್ಕೆ ಈರುಳ್ಳಿ, ಟೊಮೆಟೊ ಎಲ್ಲದನ್ನು ಮತ್ತು ಈ ಬೆಳ್ಳುಳ್ಳಿ ಎಲ್ಲದನ್ನು ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಒಗ್ಗರಣೆ ಬೇಗ ಮಾಡಿಬಿಡ್ಬೋದು. ಅನ್ನನ ಉದ್ರುದ್ರಾಗಿ ಮಾಡ್ಕೊತೀನಿ ನಾನು. ಪ್ರಿಫರಬ್ಲಿ ಕೊಲಮ್ ರೈಸು ಅಥವಾ ರಾ ಸೋನಾ ಮಸೂರಿ ರೈಸು ಇದನ್ನು ಉಪಯೋಗಿಸಿದ್ರೆ ಚಿತ್ರಾನ್ನ ಚೆನ್ನಾಗಿರುತ್ತೆ. ಬಾಸ್ಮತಿ ರೈಸು ಅಥವಾ ಸ್ವಲ್ಪ ದಪ್ಪಕ್ಕಿ ಅನ್ನಕ್ಕಿಂತ ಸಣ್ಣ ಅಕ್ಕಿ ಅನ್ನ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕರಿಬೇವು ಸ್ವಲ್ಪ ಸರಿ ಇಟ್ಕೋಬೇಕು, ಕೊತ್ತಂಬರಿನೂ ಸ್ವಲ್ಪ ಸರಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಬೆಂಗಳೂರಿಗೆ ಬಂದ ಮೇಲೇ ಈ ಚಿತ್ರಾನ್ನ ಥರದ ರೈಸ್ ಐಟಮ್ಸು ಎಲ್ಲ ಮಾಡೋಕ್ಕೆ ಕಲ್ತಿದ್ದು. ಯೂಟ್ಯೂಬ್ ನೋಡಿ ಇನ್ನೂ ಜಾಸ್ತಿ ಆಯಿತು. ಇಲ್ಲ ಅಂದರೆ ಶಿವಮೊಗ್ಗದ ಕಡೆ ಎಲ್ಲ ರೊಟ್ಟಿ ಕಡುಬು ಅದೇ ಜಾಸ್ತಿ. ಇಂಗ್ರೀಡಿಯೆಂಟ್ಸು ಇವೆಲ್ಲ ಇರಬೇಕು. ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಆ ರೌಂಡ್ ಮೆಣಸಿನ್ಕಾಯಿ, ಚೆರ್ರಿ ಮೆಣಸಿನ್ಕಾಯಿ ಅಂತ ನಾನು ಹೇಳೋದು, ಚೆನ್ನೈಲಿ ಉಪಯೋಗಿಸ್ತಾರೆ. ಅದನ್ನು ಒಗ್ಗರಣೆಗೆ ಹಾಕ್ಕೋಬೇಕು. ಮತ್ತು ತುಪ್ಪ ಅಂತೂ ಸ್ವಲ್ಪ ಇರಲೇಬೇಕು. ಈಗ ಬಾಣಲೆಗೆ ಸರಿಯಾಗಿ 1 ಟೇಬಲ್ ಅಥವಾ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಾದ ಮೇಲೇ ಇದು ಸಾಸಿವೆ ಹಾಕಬೇಕು. ಅದರಿಂದ ಬೇಗ ಚಟಪಟ ಅನ್ನತ್ತೆ. ಅದೇ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಂದು ಅರ್ಧ ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನ್ ಹಾಕ್ಕೊಂಡು ಈ ಗೋಡಂಬಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೋಬೇಕು. ಇದೊಂದು ಸ್ಪೆಷಲ್ ಇದು ಟ್ರೀಟ್ಮೆಂಟು ನಮ್ಮ ಟೊಮೆಟೊ ರೈಸ್ಗೆ. ಈ ಎಲ್ಲ ಬೇಳೆ, ಗೋಡಂಬಿ ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ಈರುಳ್ಳಿ ಆಮೇಲೆ ಈ ಬೆಳ್ಳುಳ್ಳಿ ಕಟ್ ಮಾಡಿರೋದನ್ನ ಹಾಕ್ಕೊಂಡು ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೋಬೇಕು. ಮಧ್ಯದಲ್ಲಿ ಈ ಮೆಣಸಿನ್ಕಾಯಿ, ನಮ್ಮ ಕಡೆ ಎಲ್ಲ ಒಣ ಮೆಣಸಿನ್ಕಾಯಿ ಉಪಯೋಗಿಸ್ತಾರಲ್ಲ, ಇಲ್ಲಿ ಉಪಯೋಗಿಸ್ತಾರೆ. ಇದನ್ನು ಹಾಕ್ಕೊಂಡು ಇದು ಸ್ವಲ್ಪ ಲೈಟಾಗಿ ಬ್ರೌನ್ ಆಗಬೇಕು ಇವೆಲ್ಲದು. ಆಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈ ಕರಿಬೇವನ್ನು ಸಣ್ಣದಾಗಿ ಹೆಚ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ, ರಾದರ್ ದ್ಯಾನ್ ಈ ಥರ ಉದ್ದುದ್ದ ಎಲೆಗಳನ್ನು ಬಿಟ್ಕೊಳ್ಳೋಕ್ಕಿಂತ. ಆಮೇಲೆ ಈ ಈರುಳ್ಳಿ ಹಾಕೋದ್ರಿಂದ ಸ್ವೀಟ್ ಬರುತ್ತಂತೆ ಈ ಟೊಮೆಟೊ ರೈಸ್ಗೆ. ಸೊ ಈರುಳ್ಳಿ 2 ತೊಗೊಂಡಿದ್ರೆ ನೀವು ಟೊಮೆಟೊ 4 ತೊಗೋಬೇಕು. ಅದೇ ಇದರದ್ದೊಂದು ಕ್ವಾಂಟಿಟಿ. ಈರುಳ್ಳಿ ಒಂಥರ ಒಗ್ಗರಣೆಲಿ ಬಾಡಿ ಒಂದು ಸ್ವೀಟ್ ಟೇಸ್ಟ್ ಕೊಡುತ್ತಂತೆ, ಹಾಗಾಗಿ ಈರುಳ್ಳಿನ ಉಪಯೋಗಿಸೋದು. ಇವಾಗ ಈ ಒಗ್ಗರಣೆಗೆ ಉಪ್ಪು, ಹಳದಿ ಮತ್ತು ಖಾರ ಎಲ್ಲದನ್ನು ಹಾಕ್ಕೊಂಡು ಮತ್ತು ಇನ್ನೂ ಚೆನ್ನಾಗಿ ಕ್ಯಾರಮಲೈಸ್ ಅಥವಾ ಒಗ್ಗರಣೆ ಆಗಬೇಕು, ಆ ಥರ ಮಾಡ್ಕೊತಾ ಇದ್ದೀನಿ. ಆನಂತರ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಬಟ್ ಟೊಮೆಟೊನ ನೀವು ಚಾಪರಲ್ಲಿ ತುಂಬ ಸಣ್ಣಕ್ಕೆ ಹೆಚ್ಕೊಂಡ್ರೆ ನಿಮ್ಮ ಕೆಲಸ ಬೇಗ ಆಗುತ್ತೆ. ಚಾಕುವಿಂದ ಆದರೆ ತುಂಬ ಎಕ್ಸ್ಪರ್ಟ್ಗಳಾದರೆ ಬೇಗನೆ ಒಂದು 4 ಅಥವಾ 5, 6 ಟೊಮೆಟೊನ ಬೇಗ ಸಣ್ಣದಾಗಿ ಹೆಚ್ಕೋಬೋದು. ಚಾಪರೇ ಬೆಸ್ಟು. ನಾನು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ, ಅದಕ್ಕೆ ಕಷ್ಟಪಟ್ಟೆ ಅದನ್ನು ಇದು ಮಾಡೋಕ್ಕೆ. ತುಂಬ ಸಣ್ಣದಾಗಿ ಹೆಚ್ಕೋಬೇಕು ಟೊಮೆಟೊನ. ಇಟ್ಸ್ ಎ ಮಸ್ಟ್. ನನಗೆ ಟೊಮೆಟೊನ ಹೆಂಗೆ ಕರಗಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು. ಮ್ಯಾಶ್ ಮಾಡ್ತೀನಿ, ಆಮೇಲೆ ಒಂದು ತಟ್ಟೆ ಮುಚ್ಚಿಡ್ತೀನಿ, ತಟ್ಟೆ ಮೇಲೆ ಒಂದು ವೇಟ್ ಇಡ್ತೀನಿ. 5 to 7 ಮಿನಿಟ್ಸಲ್ಲಿ ಹೆಂಗೋ ಒಂದು ಟ್ರಿಕ್ ಮಾಡಿ ಟೊಮೆಟೊನ ಆರಾಮಾಗಿ ನಾನು ಗ್ರೇವಿ ಮಾಡಿಬಿಡ್ತೀನಿ. ಇದು ಟೊಮೆಟೊ ವಿದೇಶದ ಹಣ್ಣು ಅಂತೆ, ಇದು ನಮ್ಮ ದೇಶದಲ್ವಂತೆ. ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಟಮಾಟಿ ಅಂತ ಮಜ್ವಾಗಿ ಕರೀತಾರೆ. ಈಗ ನೋಡಿ ಮುಚ್ಚಿಡ್ತಾ ಇದ್ದೀನಿ ಒಂದು 5 ನಿಮಿಷ ಅಥವಾ 7 ನಿಮಿಷ ಸಿಮ್ಮಲ್ಲಿ ಮುಚ್ಚಿಡ್ತಾ ಇದ್ದೀನಿ. ಈಗ ಒಂದು 5-6 ನಿಮಿಷ ಆದಮೇಲೆ ನಾನು ಮುಚ್ಚಳನ ತೆಗೆದು ನೋಡಿದ್ರೆ ಟೊಮೆಟೊ ಫುಲ್ಲು ಹಣ್ಣಗಾಗಿರುತ್ತೆ, ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಆಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ತಮಿಳಲ್ಲಿ ಹಸಿ ಅನ್ನೋದಕ್ಕೆ ಪಚ್ಚೆ ಅಂತ ಹೇಳ್ತಾರೆ, ಮತ್ತು ರಾ ರೈಸಿಗೆ ಪಚ್ಚೆ ರೈಸ್ ಅಂತ ಹೇಳ್ತಾರೆ. ಪಚ್ಚೆ ಅಂದರೆ ಗ್ರೀನ್ ಅಂತಲೂ ಅರ್ಥ, ರಾ ಅಂತಲೂ ಅರ್ಥ. ಸೊ ಇವಾಗ ಇದಕ್ಕೆ ಒಂದು ಹಸಿ ಮೆಣಸಿನ್ಕಾಯಿನೂ ಹಾಕಬೇಕು. ಇದೆಲ್ಲ ಯೂಟ್ಯೂಬರ್ ಹೇಳಿದ ಪ್ರಕಾರ. ನಾವೆಲ್ಲ ಹಸಿ ಮೆಣಸಿನ್ಕಾಯಿ ಮುಂಚೆನೇ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀವಿ. ಅವರೆಲ್ಲ ಇದೆಲ್ಲ ಆದಮೇಲೆ ಖಾರದ ಪುಡಿ ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಒಂಚೂರು ತುಪ್ಪದಿಂದ ಒಳ್ಳೆ ಕಲರ್ ಬರುತ್ತಂತೆ. ಮತ್ತು ಈ ಒಗ್ಗರಣೆ ಚೆನ್ನಾಗಿ ಕ್ಯಾರಮಲೈಸ್ ಅಥವಾ ಈ ಚೆನ್ನಾಗಿ ಕರೆದಾಗ್ಲೇ ಇದು ಟೊಮೆಟೊದು ಕಲರ್ ಎದ್ದು ಬರೋದಂತೆ. ಅಂದರೆ ಟೊಮೆಟೊಗೆ ಮುಂಚೆ ಒಂದು ಕಲರ್ ಇರುತ್ತಲ್ವ, ಅದಕ್ಕಿಂತ ಇನ್ನೂ ಬ್ರೈಟಾಗಿ ಕಾಣುತ್ತಂತೆ ತುಪ್ಪ ಹಾಕಿದಾಗ ಮತ್ತು ಸರಿಯಾಗಿ ಎಣ್ಣೆಲಿ ಕರೆದಾಗ ಒಂದು ಒಳ್ಳೆ ಕಲರ್ ಬರುತ್ತೆ. ಇದು ಚಿತ್ರಾನ್ನ ಆಗಿರೋದ್ರಿಂದ ಇದಕ್ಕೆ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಾನು 3/4 ಪಾವ್ ಅನ್ನ ಮಾಡ್ಕೊಂಡಿದ್ದು, ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕಿದೆ. ಈ ಯೂಟ್ಯೂಬರ್ ಹೇಳ್ದಂಗೆ ನಾನು ಮಾಡ್ತಾ ಇರೋದು. ನಾವೆಲ್ಲ ತುಪ್ಪ ಮುಂಚೆನೇ ಹಾಕ್ಕೋತೀವಲ್ಲ, ಅದು ಲಾಸ್ಟಿಗೆ ಹಾಕ್ಕೋಬೇಕಂತೆ ತುಪ್ಪ.
ಅದಕ್ಕೇ ಒಗ್ಗರಣೆಯಲ್ಲಿ ಸ್ಟಾರ್ಟಿಂಗ್ಗೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಲ್ಲ, ಯಾಕಂದರೆ ತುಪ್ಪನೂ ಹಾಕೋದಿರುತ್ತೆ ಎಂಡಲ್ಲಿ ಅಂತ. ನಾನು ಆಗಲೇ ಹೇಳ್ದಂಗೆ ತಟ್ಟೆನ ಗಪ್ಪಿಗೆ ಮುಚ್ಚಿಬಿಟ್ಟು ಅದ್ರ ಮೇಲೆ ನಂದು ಇದು ಬೆಳ್ಳುಳ್ಳಿ ಜಜ್ಜು ಅಂತ ಕಲ್ಲಿಟ್ಬಿಡ್ತೀನಿ. ಹೀಗೆ ಆವಿ ಎಸ್ಕೇಪ್ ಆಗದಿರಂಗೆ ಮಾಡಿದ್ರೆ ಇದೊಂಥರ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಮತ್ತು ತುಪ್ಪನೂ ಎಲ್ಲ ನೀಟಾಗಿ ಕಲಸಾಗುತ್ತೆ. ಲಾಸ್ಟಾಗಿ ಏನಾರ ಒಂದು ಸ್ವಲ್ಪ ಹಸಿ ಸ್ಮೆಲ್ ಇದ್ದರೆ ಅದು ಹೋಗುತ್ತೆ. ಈಗ ಎಲ್ಲ ಒಂದು ಅನ್ನನ ಸ್ಟೆಪ್ ಬೈ ಸ್ಟೆಪ್ಪು ಒಂದು ಅರ್ಧ ಭಾಗ ಅನ್ನ ಮಿಕ್ಸ್ ಮಾಡ್ಕೊಂಡು ಮತ್ತೆ ಆಮೇಲೆ ಇನ್ನೂ ಸ್ವಲ್ಪ ಅನ್ನ ಮಿಕ್ಸ್ ಮಾಡಿ ನಿಧಾನಕ್ಕೆ ಮಾಡಬೇಕು, ಯಾಕಂದರೆ ಇಲ್ಲಿ ಸ್ವಲ್ಪ ಅನ್ನ ತುಂಡಾಗ್ಬೋದು. ಹಾಗಾಗಿ ನಿಧಾನಕ್ಕೆ ಕಲಿಸ್ಬೇಕು. ಉದ್ರುದ್ರ ಆಗಿದ್ರೂ ಕೂಡ ತುಂಬ ಜೋರಾಗಿ ಕಲ್ಸೋಕ್ಕೆ ಹೋದರೆ ಎಲ್ಲ ಪುಡಿ ಆಗುತ್ತೆ. ಹಾಗಾಗಿ ನಿಧಾನಕ್ಕೆ ಕಲಿಸ್ಕೊತಾ ಇದ್ದೀನಿ. ತುಂಬಾ ಕುಯ್ದುಬಿಟ್ಟೆನಲ್ಲ ಚಿತ್ರಾನ್ನ ಮಾಡೋದು ಹೇಗೆ ಅಂತ, ಬಟ್ ಬಿಗಿನರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ನಾನು ಅಮ್ಮನಿಂದನೂ ಕಲ್ತಿದ್ದೀನಿ, ಪ್ಲಸ್ ಈ ಥರ ಡಿಟೇಲ್ಡ್ ವೀಡಿಯೋಗಳಿಂದನೂ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗತ್ತೆ ನಮಗೆ ಹೆಂಗೆ ಮಾಡೋದು ಅಂತ. ಮತ್ತು ಇದಕ್ಕೊಂದು ಅಕ್ಕಿ ಹಪ್ಪಳ ನಾನು ಜಾಸ್ತಿ ತೊಗೊಳ್ಳೋದು, ಅದು ಜೊತೆ ಇದ್ದರೆ ತುಂಬ ಸೂಪರಾಗಿರುತ್ತೆ. ಆಮೇಲೆ ಒಂದು ಮಜ್ಜಿಗೆ ಕುಡಿದ್ಬಿಟ್ರೆ ಆಯಿತು. ಒಳ್ಳೆ ಮೀಲ್ಸ್ ತಿಂದ ಅನುಭವ ಆಗುತ್ತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಚೆಲುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ.